ನಮಸ್ಕಾರ ವೀಕ್ಷಕರೇ, ಜ್ಯೋತಿರ್ವಾಸ್ತು ಸಂಖ್ಯಾಶಾಸ್ತ್ರ ವಿಜ್ಞಾನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೇಘನಾ ಪ್ರಶಾಂತ್. ಯಾವ ರಾಶಿಗೆ ಶುಭವಿದೆ, ಯಾವ ರಾಶಿಗೆ ಅಶುಭವಿದೆ, ಯಾವ ರಾಶಿಗೆ ಗುರುಬಲ ಇದೆ, ಯಾವ ರಾಶಿಗೆ ರಾಜಯೋಗ ಇದೆ, ಮತ್ಯಾವ ರಾಶಿಗೆ ಗಂಡಾಂತರ ಇದೆ ಅಂತ ತಿಳಿದುಕೊಳ್ಳಲು ಪ್ರತಿಯೊಬ್ಬರು ಕಾತುರದಿಂದ ಕಾಯ್ತಾ ಇರ್ತಾರೆ. ದ್ವಾದಶ ರಾಶಿಗಳ ಭವಿಷ್ಯವಾಣಿಗಳು ಪ್ರತ್ಯೇಕವಾದ ರಾಶಿಗಳೊಂದಿಗೆ ನೋಡೋಣ. ಹಾಗಾದ್ರೆ ಮತ್ಯಾಕ್ ತಡ? ಬನ್ನಿ ಈ ಬಗ್ಗೆ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿ ವಾಸ್ತು ತಜ್ಞ ಡಾಕ್ಟರ್ ಮಂಜುನಾಥ್ ಗುರುಜಿ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿರ್ಭಾಯ ಚ ರಾಹುವೇ ಕೇತುವೇ ನಮಃ. ಗುರುಜಿ, 2025ರಲ್ಲಿ ಮೀನರಾಶಿಯವರ ಈ ವರ್ಷದ ಭವಿಷ್ಯ ಹೇಗಿದೆ ಗುರುಜಿ? ಮೊದಲೇದಾಗಿ ನಮ್ಮ ವೀಕ್ಷಕರಿಗೆಲ್ಲರಿಗೂ ತಿಳಿಸೋದೇನಂತಂದರೆ, ನಾವು ವರ್ಷ ಭವಿಷ್ಯ ಅಂತ ನೋಡೋದಾದರೆ ಆಂಗ್ಲ ಪದ್ಧತಿಯಲ್ಲಿ ವರ್ಷ ಭವಿಷ್ಯ ನಾವು ಪ್ರತಿ ವರ್ಷ ಚಾಂದ್ರಮಾನ ಯುಗಾದಿಗೆ ಪ್ರಾರಂಭ ಮಾಡ್ತೀವಿ. ಆದರೆ ಗ್ರಿಗೋರಿಯನ್ ಕ್ಯಾಲೆಂಡರ್ ಪದ್ಧತಿ ಪ್ರಕಾರ ಜನವರಿ 1ನೇ ತಾರೀಕು ನಮಗೆ ಹೊಸ ವರ್ಷ ಅಂತ ಕನ್ಸಿಡರ್ ಮಾಡೋದ್ರಿಂದ ಪ್ರಮುಖವಾಗಿ ನಾವು ಯಾವುದೇ ವಾರ್ಷಿಕ ಫಲಗಳನ್ನು ಹೇಳಬೇಕಾದಾಗ ಗ್ರಹಗಳ ಬದಲಾವಣೆನೇ ಪ್ರಮುಖವಾಗಿರುತ್ತೆ. ಆ ಗ್ರಹಗಳ ಬದಲಾವಣೆ ಪ್ರಾಮುಖ್ಯತೆ ನೋಡೋದಾದರೆ ಅದರಲ್ಲಿ ಈ 2025ರಲ್ಲಿ ಪ್ರಮುಖವಾಗಿ 4 ಗ್ರಹಗಳ ಒಂದು ಗೋಚರ ಬದಲಾವಣೆ ಆಗ್ತಾ ಇದೆ. ಆ 4 ಗ್ರಹಗಳ ಗೋಚರ ಬದಲಾವಣೆಯಿಂದ ನಮ್ಮ ಒಂದು ವರ್ಷಫಲ ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ ಮೀನರಾಶಿಯವರಿಗೆ ಪ್ರತ್ಯೇಕವಾಗಿ ಗ್ರಹ ಗೋಚಾರದಲ್ಲಿ ಮೊದಲನೇದಾಗಿ ಪ್ರಾರಂಭ ಹಂತದಲ್ಲಿ ಇಷ್ಟು ದಿನ ಶನಿ ಏನಿತ್ತು, ಜನ್ಮ ಶನಿ ಅಂತ, ಅಂದರೆ ಪ್ರಾರಂಭ ಶನಿ, ಹಿಂದಿನ ಒಂದು 2.5 ವರ್ಷದಿಂದ ಪ್ರಾರಂಭ ಶನಿ ಅಂತ ಹೇಳ್ತೀವಿ. ಈಗ ಜನ್ಮ ಶನಿಯಾಗಿ ಪರಿವರ್ತನೆ ಆಗುತ್ತೆ. ಮಾರ್ಚ್ 28ನೇ ತಾರೀಕು ನಂತರ ಶನಿ ನಿಮ್ಮ ರಾಶಿಗೆ ಬರುವಂಥದ್ದು, ಅಂದರೆ ಪೂರ್ಣ ಪ್ರಮಾಣದಲ್ಲಿ 7.5 ಬರುವಂಥದ್ದು. ಆದರೆ 7.5 ಬಂದರೆ ನಮ್ಮ ವೀಕ್ಷಕರಲ್ಲಿ ಯಾರು ಹೆದರ್ಕೊಳ್ಳೋದಂತೂ ಬೇಡ. ಅದಕ್ಕೆ ಅದರದೇ ಆದ ಪರಿಹಾರಗಳು ಕೊನೆಯಲ್ಲಿ ನಾವು ತಿಳಿಸ್ತೀವಿ. ಮತ್ತು ಎರಡನೇ ಒಂದು ಗ್ರಹಗಳ ಒಂದು ಗೋಚಾರ ಅಂತ ನೋಡಿದಾಗ ಗುರುಗ್ರಹ, ತಮ್ಮ ರಾಷ್ಟ್ರಾಧಿಪತಿಯಾದ ಗುರುಗ್ರಹನೇ ತೃತೀಯ ಸ್ಥಾನದಿಂದ ದಶಮಕ್ಕೆ ಮೂವ್ ಆಗ್ತಾ ಇರೋದ್ರಿಂದ ತೃತೀಯ ದಶಮಾಧಿಪತಿಯಾದ ಗ್ರಹ ನಿಮಗೆ ಸುಖ ಸ್ಥಾನಕ್ಕೆ ಬರ್ತಾ ಇದೆ, ಚತುರ್ಥ ಭಾವಕ್ಕೆ ಬರ್ತಾ ಇರುವಂಥದ್ದು. ಮಾರ್ಚ್ 28ನೇ ತಾರೀಕು ಗುರುಗ್ರಹ ಒಂದು ಗೋಚಾರ ನಿಮಗೆ ತುಂಬ ಅನುಕೂಲಕರ ಪರಿಸ್ಥಿತಿ ಮೀನರಾಶಿಯವರಿಗೆ ಕೊಡುತ್ತಮ್ಮ. ಸೊ ಮತ್ತೆ ಮೂರನೇದಾಗಿ ನಾವು ನೋಡೋದಾದರೆ ರಾಹು ಕೇತುವಿನ ಗೋಚಾರ 20 ಮೇ 2025 ನಂತರ ರಾಹು ರಾಶಿ ಸ್ಥಿತ ರಾಹು, ಮೀನ ರಾಶಿ ಸ್ಥಿತ ರಾಹು ನಿಮಗೆ ಅಲ್ಲಿಂದ ವ್ಯಯ ಸ್ಥಾನಕ್ಕೆ, ಮತ್ತು ಕನ್ಯಾ ರಾಶಿ ಸ್ಥಿತ ಕೇತು ನಿಮಗೆ ಅಲ್ಲಿಂದ ಷಷ್ಠ ಭಾವಕ್ಕೆ ಬರುವಂಥದ್ದು. ಇದು ಕೂಡ ಈ ಒಂದು ಗೋಚಾರ, ಇದು ಕೂಡ ರಾಹು ಕೇತುಗಳು ಅಪ್ರದಕ್ಷಿಣೆ ಅಂತ ಹೇಳ್ತೀವಿ ನಮ್ಮ ವೀಕ್ಷಕರಿಗೆ ನೋಡೋದಾದರೆ. ಸೊ ಇದು ಕೂಡ ನಿಮಗೆ ತುಂಬ ಅನುಕೂಲಕರ ಪರಿಸ್ಥಿತಿ ಕೊಡುತ್ತೆ. ಪ್ರಮುಖವಾಗಿ 4 ಗ್ರಹಗಳು ನಾನು ತಿಳಿಸಿದಾಗೆ ಶನಿ ಮತ್ತು ಗುರು ರಾಹು ಕೇತುಗಳ ಗೋಚಾರ ಈ ಒಂದು ರಾಶಿಯ 2025 ಮೀನರಾಶಿಯವರಿಗೆ ಪ್ರಭಾವ ಬೀರುವಂಥದ್ದು. ಓಕೆ ಗುರುಜಿ, ಈಗ ಮೀನರಾಶಿಯವರ 2025ರ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ರಿ. ಹಾಗೆ ಮೀನರಾಶಿಯವರ ಆರೋಗ್ಯದ ಬಗ್ಗೆ ತಿಳಿಸ್ಕೊಡಿ ಗುರುಜಿ. ನೋಡಿ, ಪ್ರಮುಖವಾಗಿ ಮೀನರಾಶಿಯವರಿಗೆ ನಾವು ಹೇಗೆ ಪ್ರಮುಖ ಗ್ರಹಗಳ ಒಂದು ಗೋಚಾರದ ಪರಿಸ್ಥಿತಿಯ ವಿಚಾರವಾಗಿ ನಾವು ನೋಡ್ತಾ ಇದ್ವಿ. ಆರೋಗ್ಯದಲ್ಲಿ ನೋಡೋದಾದರೆ ಈ ಒಂದು ಗ್ರಹಗಳ ಗೋಚಾರದಲ್ಲಿ ಕೊಡುವಂಥದ್ದು ಈ ವರ್ಷ ಸ್ವಲ್ಪ ಸಾಧಾರಣವಾಗಿರುವಂಥದ್ದು. ಈ ಒಂದು ವರ್ಷದ ಪ್ರಾರಂಭದಲ್ಲಿ ನಿಮಗೆ ಪೂರ್ಣ ಪ್ರಮಾಣದಲ್ಲಿ ಇನ್ನೂ ಜನ್ಮಶನಿ ನಿಮಗೆ ಪ್ರಾರಂಭವಾಗದೇ ಇರೋದ್ರಿಂದ ಜನವರಿ, ಫೆಬ್ರವರಿ, ಮಾರ್ಚ್ ಈ 3 ತಿಂಗಳಲ್ಲಿ ಸ್ವಲ್ಪ ವಿಚಾರವಾಗಿ ನೀವು ಹುಷಾರಾಗಿರುವಂಥದ್ದು. ಸ್ವಲ್ಪ ಶಿರೋಧಾರ ಅಂತ ಹೇಳ್ತೀವಿ, ಅಂದರೆ ಮೀನರಾಶಿಯವರಿಗೆ ತಲೆನೋವು ಬರುವಂಥದ್ದು ಹೆಚ್ಚಾಗಿ ಕಾಣಿಸ್ಕೊಳ್ಳುವಂಥದ್ದು. ಮತ್ತೆ ಶನಿ ಬಂದು ವಾಯುತತ್ವ ರಾಶಿ ಗ್ರಹ ಇರೋದ್ರಿಂದ ನಿಮ್ಮ ರಾಶಿಗೆ ಶನೇಶ್ವರರು ಬರೋದ್ರಿಂದ ಹೊಟ್ಟೆಗೆ ಸಂಬಂಧಪಟ್ಟಂಥದ್ದು ಸ್ವಲ್ಪ ಸ್ಟಮಕ್ ಅಪ್ಸೆಟ್ಸ್ ಆಗಿರ್ಬೋದು, ಮತ್ತು ಗ್ಯಾಸ್ಟ್ರಿಕ್ಕು, ಎಸಿಡಿಟಿ ಇದು ಸ್ವಲ್ಪ ಜಾಸ್ತಿ ಆಗುವಂಥದ್ದು. ಮತ್ತು ಗುರು ಕೂಡ ಗೋಚಾರದಲ್ಲಿ ಬದಲಾವಣೆ ಕೊಡ್ತಾ ಇರೋದ್ರಿಂದ ಸ್ವಲ್ಪ ಗುರುವಿನ ಗೋಚಾರ ರಾಷ್ಟ್ರಾಧಿಪತಿ ಆದರೂ ಕೂಡ ಸ್ವಲ್ಪ ಸಮಸ್ಯೆ ಗುರು ಕೊಡ್ತಾ ಇರೋದು. ಕಿಡ್ನಿ ಸ್ಟೋನ್ ಆಗಿರ್ಬೋದು, ಮತ್ತು ನಾನು ತಿಳಿಸ್ದಂಗೆ ಹೊಟ್ಟೆ ಸಂಬಂಧಿತವಾಗಿ ವಿಚಾರವಾಗಿ ಸ್ವಲ್ಪ ಅಡಚಣೆಗಳು ಕೊಡುತ್ತೆ. ಸ್ವಲ್ಪ ಏನಂದರೆ ಊಟಕ್ಕೆ ಸಂಬಂಧಪಟ್ಟಂಥದ್ದು ಮೀನರಾಶಿಯವರು ಸ್ವಲ್ಪ ಯಥೇಚ್ಛವಾಗಿ ಗಮನವಾಗಿರಬೇಕು. ಅಂದರೆ ಏನು ಊಟ ತಿಂತಾರೆ, ಅದು ಹೇಗೆ ಪಚನ ಆಗುತ್ತೆ ಅನ್ನೋದು, ಅಂದರೆ ಆದಷ್ಟು ಜೀರ್ಣ ಆಗುವಂಥ ಆಹಾರವನ್ನು ಸ್ವೀಕರಿಸಿದ್ರೆ ಇವರಿಗೆ ಒಳ್ಳೆಯದು. ಸ್ವಲ್ಪ ನಿಮ್ಮ ಮೀನರಾಶಿಯವರು ಸ್ವಲ್ಪ ಲೈಟಾಗಿ ಎಕ್ಸರ್ಸೈಸು, ವಾಕಿಂಗು ಮತ್ತು ಬಾಡಿ ಬ್ಯಾಲೆನ್ಸಿಂಗ್ ಅಂತ ನಾವೇನು ಹೇಳ್ತೀವಿ, ಆ ಮೀನರಾಶಿಯವರು ಈ ವರ್ಷದಲ್ಲಿ ಬಾಡಿ ಬ್ಯಾಲೆನ್ಸಿಂಗ್ ಬಗ್ಗೆ ತುಂಬ ಗಮನ ಕೊಡಬೇಕು. ತುಂಬ ವಿಶೇಷವಾಗಿ ಮೊದಲ 3 ತಿಂಗಳು ತುಂಬ ಎಚ್ಚರಿಕೆಯಿಂದ ಇರುವಂಥದ್ದು. ಸೊ ಇದನ್ನ ಎಲ್ಲ ಇದು ಮಾಡಿಕೊಂಡ್ರೆ ಇವರ ಆರೋಗ್ಯ ಸಾಧಾರಣವಾಗಿರುತ್ತೆ ಈ ವರ್ಷದಲ್ಲಿ. ಓಕೆ ಗುರುಜಿ, ಮೀನರಾಶಿಯವರ ಆರೋಗ್ಯ ಸಾಮಾನ್ಯವಾಗಿರುತ್ತೆ ಅಂತ ಹೇಳ್ತಾ ಇದ್ರಿ. ಮೀನರಾಶಿಯ ಶಿಕ್ಷಣ ಭವಿಷ್ಯ ಹೇಗಿದೆ ಗುರುಜಿ ಈ ವರ್ಷದ್ದು?
ನೋಡಿ, ಶೈಕ್ಷಣಿಕ ಕಾರಕವಾದ ಗ್ರಹ ಬುಧ ಗೋಚಾರದಲ್ಲಿ ಒಳ್ಳೆ ಫಲ ಕೊಡ್ತಾ ಇರುವಂಥದ್ದು. ಈ ವರ್ಷದಲ್ಲಿ ಮೀನರಾಶಿಯವರಿಗೆ ಶಿಕ್ಷಣ ಯಾರು ವಿದ್ಯಾರ್ಥಿಗಳಿದ್ದೀರೋ, ಯಾರು ನೀವು ಕಾಲೇಜ್ ವಿದ್ಯಾರ್ಥಿಗಳಾಗಿರ್ಬೋದು, ಡಿಗ್ರಿ ಸ್ಟೂಡೆಂಟ್ಸ್ ಆಗಿರ್ಬೋದು, ಅಥವಾ ಪೋಸ್ಟ್ ಗ್ರಾಜುಯೇಷನ್ನು PhD ಸ್ಟೂಡೆಂಟ್ಸ್ ಇರುವವರೆಗೂ, ಮತ್ತು ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮ್ ಬರೀತಿದ್ದೀರಾ, ನಿಮಗೆ ಮೀನರಾಶಿಯವರಿಗೆ ತುಂಬ ಒಂದು ಅನುಕೂಲಕರ ಪರಿಸ್ಥಿತಿ ನಿರ್ಮಾಣವಾಗ್ತಿದೆ. ಎಸ್ಪೆಷಲಿ ಯಾರು ಫಾರಿನ್ಗೆ ಹೋಗಿ ಎಜುಕೇಷನ್ ಮಾಡಿ ವೀಸಾ ಅಲ್ಲಿ ಫಾರಿನ್ನಲ್ಲಿ ಎಜುಕೇಷನ್ನ ಮಾಡಬೇಕು, ಹೈಯರ್ ಎಜುಕೇಷನ್ ಮಾಡಬೇಕನ್ನೋರಿಗೆ ಈ ವರ್ಷ ಅನುಕೂಲ ನಿರ್ಮಾಣವಾಗ್ತಿದೆ, ಆ ಪರಿಸ್ಥಿತಿ ನಿರ್ಮಾಣವಾಗ್ತಿದೆ. ಬುಧ ಬಂದು ನಾವು ಆವರ್ತಕ ಗ್ರಹ ಅಂತ ಹೇಳ್ತೀವಿ. ಆವರ್ತಕ ಅಂತಂದರೆ ನಮಗೆ ಯಾವಾಗಲೂ ರಿಪೀಟೆಡ್ ಆಗಿ ಮನನ ಶ್ರವಣ ಅಂತ ಹೇಳ್ತೀವಿ ಬುಧ ಗ್ರಹಕ್ಕೆ ಸಂಬಂಧಪಟ್ಟಂಥದ್ದು. ಅದರ ಒಂದು ಬೆಂಬಲ ನಿಮಗೆ ಈ ವರ್ಷ ಸಿಗ್ತಾ ಇರೋದ್ರಿಂದ ಶಿಕ್ಷಣದಲ್ಲಿ ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದು ಮಾಡ್ತಾ ಇದ್ದಾರೆ ಅವರಿಗೆ ಅನುಕೂಲಕರವಾಗಿರುತ್ತೆ. ಮತ್ತು ನಿಮ್ಮ ಒಂದು ಮೀನರಾಶಿಯವರ ನಿಮ್ಮ ಶ್ರದ್ಧೆ, ನಿಮ್ಮ ಪ್ರಯತ್ನ ಈ ವರ್ಷದಲ್ಲಿ ನಿಮಗೆ ಫಲ ಸಿಗುತ್ತೆ. ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ಅಂತ ನಾವು ಮೀನರಾಶಿಯವರ ಬಗ್ಗೆ ನೋಡ್ತಾ ಇದ್ದೀವಿ. ಓಕೆ ಗುರುಜಿ, ಈಗ ನೀವು ಏನು ಶಿಕ್ಷಣದ ಭವಿಷ್ಯವನ್ನ ಮೀನರಾಶಿಯವರಿಗೆ ತಿಳಿಸ್ಕೊಟ್ರಿ, ಹಾಗೆ ಅವರ ವ್ಯಾಪಾರ ವಹಿವಾಟು ಹೇಗಿದೆ ಗುರುಜಿ ಈ ವರ್ಷದ್ದು? ವ್ಯಾಪಾರ ವಹಿವಾಟುಕಾರಕ ಗ್ರಹವಾದ ಶನಿನೇ ಕರ್ಮಕಾರಕ ಗ್ರಹ ಅಂತ ನಾವು ತಗೊಳ್ಳೋದ್ರಿಂದ ಇಲ್ಲೇನಾಗುತ್ತೆ, ಈ ವರ್ಷ ಮೀನರಾಶಿಯವರಿಗೆ ಸ್ವಲ್ಪ ಮಿಶ್ರ ಫಲದ ಒಂದು ಅವಕಾಶಗಳಂತ ನೋಡ್ತಾ ಹೋಗ್ತೀವಿ. ಯಾಕಂದರೆ ಇಲ್ಲಿ ಶನಿ ಬಂದು ನಿಮಗೆ ಮೊದಲ 3ನೇ ತಿಂಗಳು ತುಂಬ ಅಡಚಣೆಗಳು ಉಂಟು ಮಾಡುವಂಥದ್ದು ವ್ಯಾಪಾರ ವಹಿವಾಟುಗಳಲ್ಲಿ. ರಾಶಿ ಗುರುವಿನ ಗೋಚಾರ ನಿಮಗೆ ರಾಷ್ಟ್ರಾಧಿಪತಿಯಾಗಿ ಫಲ ಸಿಗುತ್ತೆ. ಆದರೆ ಮೇ 15ನೇ ತಾರೀಕುವರೆಗೂ ನಿಮ್ಮ ಒಂದು ಮೀನರಾಶಿಯವರಿಗೆ ವ್ಯಾಪಾರದಲ್ಲಿ ಸ್ವಲ್ಪ ಕಷ್ಟಕರಗಳು, ಅಂದರೆ ನೀವು ಎಲ್ಲೋ ಒಂದು ಅಮೌಂಟ್ ಕೊಟ್ಟಿರ್ತೀರಾ, ಅಮೌಂಟ್ ರಿಕವರಿ ಆಗದೇ ಇರುವಂಥದ್ದು ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ಮತ್ತು ಬಿಸ್ನೆಸ್ಸಲ್ಲಿ ಯಾವ್ದಾದ್ರು ಬದಲಾವಣೆ ಮಾಡಬೇಕು ಅಥವಾ ಅದರ ವಿಸ್ತರಣೆ ಮಾಡೋಕ್ಕೆ ಸ್ವಲ್ಪ ಅಡಚಣೆಗಳನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಆದಷ್ಟು ಈ ವರ್ಷದಲ್ಲಿ ಮೊದಲ 3 ತಿಂಗಳು ನೀವು ವ್ಯಾಪಾರದಲ್ಲಿ ಒಂದು ಸ್ವಲ್ಪ ಸ್ಥಿರತೆ ಕಾಪಾಡಿಕೊಂಡ್ರೆ ಮುಂದೆ ನಿಮಗೆ ಮೇ ನಂತರ ಲೇಟರ್ ಸಕ್ಸಸ್ ಅಂತ ಇವರಿಗೆ ತುಂಬ ಚೆನ್ನಾಗಿ ಸಿಗುತ್ತೆ ವ್ಯಾಪಾರದಲ್ಲಿ ಅಂತ ಹೇಳ್ತೀವಿ. ಮೊದಲ 3 ತಿಂಗಳು ಸ್ವಲ್ಪ ಕಷ್ಟಕರ, ಅದಾದ ನಂತರ ಸ್ವಲ್ಪ ತಕ್ಕ ಮಟ್ಟಿಗೆ ಒಳ್ಳೆಯದಾಗಿರೋದ್ರಿಂದ ವಾರ್ಷಿಕವಾಗಿ ನಾವು ಮೀನರಾಶಿಯವರಿಗೆ ನೋಡೋದಾದರೆ ಮಿಶ್ರ ಫಲ ಅಂತ ಹೇಳ್ಬೋದಮ್ಮ. ಓಕೆ ಗುರುಜಿ, ಇವಾಗ ನೀವು ವ್ಯಾಪಾರ ವಹಿವಾಟಿನ ಬಗ್ಗೆ ಹೇಳ್ತಾ ಇದ್ರಿ, ಹಾಗೆ ಮುಖ್ಯವಾಗಿ ಮನುಷ್ಯರಿಗೆ ಬೇಕಾಗಿರೋದು ಆರ್ಥಿಕ ಪರಿಸ್ಥಿತಿ. ಅದರಲ್ಲಿ ಮೀನರಾಶಿಯವರಿಗೆ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಗುರುಜಿ ಈ ವರ್ಷದ್ದು? ನೋಡಿ, ಇದು ಒಳ್ಳೆ ಪ್ರಶ್ನೆ. ಆರ್ಥಿಕ ಪರಿಸ್ಥಿತಿ ಅಂತಂದರೆ ನಮಗೆ ವ್ಯಾಪಾರದ ಬಗ್ಗೆ ಹೇಗೆ ಮೀನರಾಶಿಯವ್ರ ಬಗ್ಗೆ ನಾವು ನೋಡಿದ್ವೋ ಅದೇ ರೀತಿ ವೃತ್ತಿ ಜೀವನದ ಕೂಡ ನಾವು ಇದನ್ನು ತಗೋಬೇಕಾಗುತ್ತೆ. ವೃತ್ತಿಗೆ ಸಂಬಂಧಿತವಾಗಿರುವಂಥದ್ದು ಆರ್ಥಿಕ ಪರಿಸ್ಥಿತಿ. ಯಾಕಂದರೆ ಅವ್ರ ವ್ಯಾಪಾರ ವಹಿವಾಟು ಆಗಿರ್ಬೋದು ಅಥವಾ ತುಂಬ ಜನ ಯಾರು ವ್ಯಾಪಾರ ಮಾಡ್ತಾ ಇರಲ್ಲೋ ಅವ್ರ ವೃತ್ತಿ ಜೀವನ ಕೂಡ ಚೆನ್ನಾಗಿರ್ಬೋದು. ಸೊ ಆ ವೃತ್ತಿ ಜೀವನ ನೋಡೋದಾದರೆ ಈ ಮೊದಲನೇ 3 ತಿಂಗಳು ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ನಿಧಾನ. ಯಾಕಂದರೆ ಜನ್ಮ ಶನಿ ಪ್ರಾರಂಭ ಆಗ್ತಿರೋದ್ರಿಂದ ಸ್ವಲ್ಪ ಹೆಚ್ಚು ಸ್ವಲ್ಪ ಮೀನರಾಶಿಯವರಿಗೆ ಕಿರಿಕಿರಿಗಳು ಉಂಟು ಮಾಡ್ತಿರುವಂಥದ್ದು. ಮತ್ತು ನಿಮ್ಮ ಎಲ್ಲೋ ಒಂದು ಕೆಲಸದಲ್ಲಿ ಇರ್ತೀರಾ, ನಿಮ್ಮ ಕಲೀಗ್ಸಿಂದ ಸ್ವಲ್ಪ ತೊಂದರೆ ಆಗ್ತಿರುವಂಥದ್ದು, ಸ್ವಲ್ಪ ಏನೋ ಅಪಸ್ವರ, ಅಪವಾದ, ಮತ್ತು ನಿಮ್ಮ ಬಗ್ಗೆ ಎಲ್ಲೇ ನೀವು ಮಾಡ್ತಿರುವಂಥ ಕಚೇರಿಗಳಲ್ಲಿ ನೆಗೆಟಿವ್ ಆಗಿರುವಂಥದ್ದು, ಒಂದೇನೋ ಗಾಸಿಪಿಂಗ್ ಅಂತ ಹೇಳ್ತಾರಲ್ಲ, ಮೀನರಾಶಿಯವರಿಗೆ ಸ್ವಲ್ಪ ವೃತ್ತಿಯಲ್ಲಿ ಈ ಸಮಸ್ಯೆಗಳು ಆಗುತ್ತೆ. ಅಂದರೆ ಯಾವುದೇ ಒಂದು ಕಚೇರಿಯಲ್ಲಿ ಮೀನರಾಶಿಯವರು ಕೆಲಸ ಮಾಡ್ತಾ ಇದ್ದರೆ ಅವರಿಗೆ ಇಂಟರ್ನಲ್ ಪಾಲಿಟಿಕ್ಸ್ ಅನ್ನೋದು ಈ ಒಂದು ವರ್ಷದಲ್ಲಿ ತುಂಬ ಕಾಡುತ್ತೆ. ಅದರಲ್ಲಿ ಮೊದಲನೇ 3 ತಿಂಗಳಂತೂ ತುಂಬ ಕಾಡುತ್ತೆ. ಇದಕ್ಕೆ ಪರಿಹಾರ ಏನಂತಾರೆ, ಕೊನೆಯಲ್ಲಿ ನಾವು ಪರಿಹಾರ ಖಂಡಿತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀವಿ. ಆದರೆ ತುಂಬ ಮುಖ್ಯವಾಗಿ ಎಲ್ಲದಕ್ಕೂ ಮುಖ್ಯ ತಾಳಿದವನು ಬಾಳೆಯನ್ನು ಅಂತ ನಮ್ಮ ಹಿರಿಯರು ಹೇಳಿದಾರಲ್ವಾ, ಆ ರೀತಿ ವೃತ್ತಿ ಜೀವನದಲ್ಲಿ ಸ್ವಲ್ಪ ಅವರು ನಿಧಾನವಾಗಿ ತಾಳ್ಮೆ ಇದ್ದರೆ ತುಂಬ ಚೆನ್ನಾಗಾಗುತ್ತೆ. ಏಪ್ರಿಲ್ವರೆಗೂ ಇದು ಸ್ವಲ್ಪ ಕಷ್ಟ ಇರುತ್ತೆ. ಏಪ್ರಿಲ್ ನಂತರ ಸ್ವಲ್ಪ ಅದರದ್ದು ಒಂದು ನಾವು ಇಂಪ್ರೂವ್ಮೆಂಟ್ನ ಕಾಣ್ಬೋದು. ಇದಕ್ಕೆ ಸಂಬಂಧಿತವಾಗಿ ನೀವು ಆರ್ಥಿಕ ವಿಚಾರವಾಗಿ ಕೇಳೋದಾದರೆ ಆರ್ಥಿಕ ವಿಚಾರದಲ್ಲಿ ಮೊದಲನೇ 3 ತಿಂಗಳು ಸ್ವಲ್ಪ ಹೆಚ್ಚು ಹಣದ ಒಂದು ವ್ಯಯ ಅಂತ ನೋಡ್ತೀವಿ. ಅಂದರೆ ನೀವು ಎಷ್ಟೇ ಅರ್ನ್ ಮಾಡಿದ್ರೂ ನಿಲ್ಸಕ್ಕಾಗೋದಿಲ್ಲ. ಮೊದಲೇ 3 ತಿಂಗಳು ಹುಷಾರಾಗಿರಬೇಕು. ಮತ್ತು ಸ್ವಲ್ಪ ಏನಾದರೂ ಸಾಲ ಬಾಧೆ ವಿಚಾರವಾಗಿ ಸ್ವಲ್ಪ ಕಾಡುವಂಥದ್ದು, ಮತ್ತು ಆರ್ಥಿಕವಾಗಿ ಏನಾದರೂ ನೀವು ಒಂದು ಲ್ಯಾಂಡು ಮತ್ತು ಸ್ಥಿರಾಸ್ತಿ, ಚರಾಸ್ತಿ, ವಾಹನ ಇತ್ಯಾದಿ ಖರೀದಿಗಳ ಬಗ್ಗೆ ಏನಾದರೂ ಯೋಚನೆ ಮಾಡಿದರೆ ಸ್ವಲ್ಪ 3 ತಿಂಗಳು ಮುಂದಕ್ಕೆ ಹಾಕಿ, ಮೊದಲೇ 3 ತಿಂಗಳು ಮುಂದಕ್ಕೆ ಹಾಕಿದರೆ ನಿಮಗೆ ಅನುಕೂಲಕರ ಪರಿಸ್ಥಿತಿ ಸಿಗುತ್ತೆ. 15ನೇ ತಾರೀಕು ನಂತರ ಇವರಿಗೆ ಧನಾತ್ಮಕ ವಿಚಾರವಾಗಿ ಖರೀದಿ ವಿಚಾರಗಳಲ್ಲಿ ಆರ್ಥಿಕತೆಗೆ ಇವರಿಗೆ ಬೂಸ್ಟ್ ಸಿಗುವಂಥದ್ದಮ್ಮ. ಓಕೆ ಗುರುಜಿ, ನೀವು ಆರ್ಥಿಕ ಪರಿಸ್ಥಿತಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಹಾಗೆ ಮೀನರಾಶಿಯವರ ಪ್ರೀತಿ, ಮದುವೆ, ವೈವಾಹಿಕ ಜೀವನ ಹೇಗಿದೆ ಗುರುಜಿ ಈ ವರ್ಷದ್ದು? ನೋಡಿ, ಮೀನರಾಶಿಯವರಿಗೆ ತಾವು ಕೇಳ್ದಂಗೆ ಇದೆಲ್ಲ ವಿಚಾರಗಳು, ಪ್ರೀತಿ, ವೈವಾಹಿಕ ಜೀವನ, ಮದುವೆ ವಿಚಾರ, ಇದೆಲ್ಲ ಸಂಬಂಧಗಳ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ. ಸಂಬಂಧಗಳಲ್ಲಿ ಬಹುಮುಖ್ಯವಾಗಿ ಮೊದಲನೇದಾಗಿ ತಂದೆ ತಾಯಿಯೊಂದಿಗೆ ಮತ್ತು ಅಣ್ಣ ತಮ್ಮಂದರೊಂದಿಗೆ ಈ ವರ್ಷದಲ್ಲಿ ಸಂಬಂಧಗಳು ಚೆನ್ನಾಗಿರುತ್ತೆ. ಫ್ರೆಂಡ್ಶಿಪ್ಪಲ್ಲೂ ಕೂಡ ತುಂಬ ಚೆನ್ನಾಗಿರುವಂಥದ್ದು. ಮೀನರಾಶಿಯಲ್ಲಿ ಯಾರು ಮೀನರಾಶಿ
ವರ ಮತ್ತು ವಧು ಯಾರು ಅಥವಾ ಯಾರೇ ಒಂದು ಹುಡುಗ ಅಥವಾ ಹುಡುಗಿ ಏನಾದರೂ ಒಂದು ಪ್ರೀತಿ ಪ್ರೇಮ ಪ್ರಕರಣಗಳಲ್ಲಿದ್ದರೆ ಅವರು ಸ್ವಲ್ಪ ಈ ವರ್ಷದ ಒಂದು ಮಧ್ಯಭಾಗದವರೆಗೂ ತಡ ಮಾಡಿದ್ರೆ ಒಳ್ಳೆಯದು. ಅಂದರೆ ಅವ್ರ ಪ್ರೀತಿ ವ್ಯಕ್ತಪಡಿಸಿ ಆ ಪ್ರೀತಿನ ಸಂಬಂಧವಾಗಿ ಪರಿವರ್ತನೆ ಮಾಡಬೇಕು ಅಥವಾ ಮದುವೆ ಇತ್ಯಾದಿಗಳನ್ನು ಮಾಡಬೇಕಾದ್ರೆ 15ನೇ ತಾರೀಕುವರೆಗೂ ವೇಟ್ ಮಾಡಿ. ಮೇ 15ನೇ ತಾರೀಕುವರೆಗೂ. ಮೇ 15ನೇ ತಾರೀಕು ನಂತರ ನಿಮ್ಮ ರಾಶಾಧಿಪತಿಯಾದ ಗುರು ತೃತೀಯ ಸ್ಥಾನದಿಂದ ಚತುರ್ಥ ಭಾವಕ್ಕೆ ಬರೋದ್ರಿಂದ ಸುಖ ಸ್ಥಾನ ಅಂತ ಹೇಳ್ತೀವಿ. ಸೊ 15ನೇ ತಾರೀಕು ನಂತರ ನಿಮಗೆ ಪ್ರೀತಿ ಪ್ರೇಮ ಈ ವಿಚಾರದಲ್ಲಿ ಅನುಕೂಲಕರ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಮದುವೆಗೆ ಯಾರು ಮದುವೆಗೆ ವೇಟ್ ಮಾಡ್ತಾ ಇದ್ದೀರಾ ಮೀನರಾಶಿಯವರು, ನೀವು ಒಂದು ವಧು ಅಥವಾ ವರ ಇದ್ದರೆ ನಿಮಗೆ ಮೇ ನಂತರ ಅನುಕೂಲ ಆಗುತ್ತೆ. ಸೊ ವೈವಾಹಿಕ ಜೀವನದ ಬಗ್ಗೆ ನೋಡೋದಾದರೆ ವೈವಾಹಿಕ ಜೀವನದಲ್ಲೂ ಕೂಡ ಸುಖಕರವಾಗಿರುವಂಥದ್ದು ಮೊದಲ 3 ತಿಂಗಳು ಸ್ವಲ್ಪ ಹುಷಾರಾಗಿರಿ ಅಂತ ಮೀನರಾಶಿಯವ್ರಿಗೆ ತಿಳಿಸ್ತಾ ಇದ್ದೀನಿ. ಸೊ ಅದಾದ ನಂತರ ಮುಂದಿನ ಒಂದು ಯಾರು ಸಂತಾನಾಪೇಕ್ಷಿತ ದಂಪತಿಗಳಿರ್ತೀರೋ ಈ ವರ್ಷದಲ್ಲಿ ನಿಮಗೆ ರಾಹುಕೇತುವಿನ ಬದಲಾವಣೆ ಆಗುವಂಥದ್ದು ಮೇ ನಂತರ ಈ ಒಂದು ನಿಮಗೆ ಅನುಕೂಲಕರ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಆದರೆ ಸಣ್ಣ ಪುಟ್ಟ ಮೀನರಾಶಿಯವರಿಗೆ ಸಣ್ಣ ಪುಟ್ಟ ಏನಾದರೂ ವೈಮನಸ್ಸುಗಳು ನಿಮ್ಮ ರಾಶಿಯವರಿಗೆ ಆಗ್ತಾ ಇರುವಂಥದ್ದು, ಮನೆಯಲ್ಲಿ ಸ್ವಲ್ಪ ಕಿರಿಕಿರಿಗಳು, ಇದನ್ನೆಲ್ಲ ನೀವು ಸಮಾಧಾನದಿಂದ ಇದ್ದರೆ ನಿಮಗೆ ತುಂಬ ಚೆನ್ನಾಗಿರುತ್ತೆ ಅಂತ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಓಕೆ ಗುರುಜಿ, ಈಗ ಪ್ರೀತಿ ಮದುವೆ ವೈವಾಹಿಕ ಜೀವನದ ಬಗ್ಗೆ ತಿಳಿಸ್ಕೊಡ್ತಾ ಇದ್ರೆ ಮೀನರಾಶಿ ಅವರದು. ಹಾಗೆ ಮನೆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಹೇಗಿದೆ ಗುರುಜಿ ಮೀನರಾಶಿ ಅವರದು? ನೋಡಿ, ಮೀನರಾಶಿಯವರಿಗೆ ವಾಹನ ಮತ್ತು ಈ ಮನೆ ಮತ್ತು ಆಸ್ತಿ ಖರೀದಿ ವಿಚಾರವಾಗಿ ನೋಡೋದಾದರೆ ಈ ಒಂದು ಪ್ರಾರಂಭ ಶನಿ ಅಂದರೆ ಜನ್ಮ ಶನಿ ಬರ್ತಾ ಇರೋದ್ರಿಂದ ಈ ವರ್ಷದಲ್ಲಿ ಮೊದಲು ಒಂದು 4 ತಿಂಗಳು ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಈ 4 ತಿಂಗಳವರೆಗೂ ಮೀನರಾಶಿಯವರು ಸ್ವಲ್ಪ ಸಮಾಧಾನದಿಂದಿರಿ. ಯಾಕಂದರೆ ಯಾವುದೇ ಒಂದು ವಾಹನ ಖರೀದಿ ಮತ್ತು ಆಸ್ತಿ ಖರೀದಿ ಮನೆ ಖರೀದಿ ವಿಚಾರವಾಗಿ ನೋಡೋದಾದರೆ ಡಾಕ್ಯುಮೆಂಟ್ಸ್ ಸ್ವಲ್ಪ ಫೇಕ್ ಆಗಿ ಸಿಗುವಂಥ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಈ ರೀತಿ ಅಡಚಣೆಗಳು ನಮಗೆ ಇಲ್ಲಿ ಕಂಡು ಬರ್ತಾ ಇದೆ ನಿಮ್ಮ ಒಂದು ರಾಶಿಯವರ ವಿಚಾರದಲ್ಲಿ ನೋಡೋದಾದರೆ. ಆದರೆ ಮೇ ನಂತರ ಮುಂದಿನ ಭಾಗದಲ್ಲಿ ನೀವು ಒಂದು ವಾಹನ ಖರೀದಿ ಮತ್ತು ಯಾವುದೇ ಒಂದು ಆಸ್ತಿ ಖರೀದಿ ಮನೆ ಖರೀದಿ ವಿಚಾರವಾಗಿ ನೋಡಿದ್ರೆ ಆವಾಗ ನಿಮಗೆ ಲಾಭ ಉಂಟಾಗುವಂಥದ್ದು. ಮೇ ತಿಂಗಳ ನಂತರ ಇವರಿಗೆ ಮೀನರಾಶಿಯವರಿಗೆ ಮನೆ ಖರೀದಿಯಲ್ಲಿ ತುಂಬ ಒಂದು ಸಪೋರ್ಟ್ ಸಿಗುವಂಥ ಟೈಮ್ ಆಗಿದೆ ಅಮ್ಮ. ಓಕೆ ಗುರುಜಿ, ಈಗ ಇಷ್ಟೆಲ್ಲ ಏನು ಮೀನರಾಶಿಯವರಿಗೆ ಎಷ್ಟು ಸಮಸ್ಯೆ ಇದೆ, ಏನೆಲ್ಲ ಅನುಕೂಲಗಳಾಗತ್ತೆ ಅಂತ ಹೇಳಿ ನೀವು ಹೇಳ್ತಾ ಇದ್ರಿ. ಹಾಗೆ ಈಗ ನೀವು ಅವಾಗಲೇ ಹೇಳಿದಾಗೆ ಮೀನರಾಶಿಯವ್ರಿಗೆ ಇಷ್ಟೆಲ್ಲ ಸಮಸ್ಯೆ ಇರೋದ್ರಿಂದ ಪರಿಹಾರನ ಕೂಡ ನಾವು ತಿಳಿಸ್ಬೇಕಾಗತ್ತೆ. ಇದಕ್ಕೆಲ್ಲ ಏನು ಪರಿಹಾರ ಇದೆ ಗುರುಜಿ? ಖಂಡಿತ ಅಮ್ಮ, ಯಾಕಂದರೆ ನಮ್ಮ ಜ್ಯೋತಿಷ್ ಶಾಸ್ತ್ರದಲ್ಲಿ ಪರಿಹಾರ ಭಾಗ ನಮ್ಮ ವೀಕ್ಷಕರಲ್ಲಿ ಯಾರು ನೋಡ್ತಾ ಇದ್ದೀರಾ ಪ್ರತಿಯೊಂದು ಗುರುಗಳು ಎಲ್ಲದೂ ನಮಗೆ ಎಲ್ಲ ವಿಚಾರದಲ್ಲೂ ನೆಗೆಟಿವ್ ಹೇಳಿದ್ದಾರೆ ಅಂತ ಅನ್ಕೋಬೋದು. ಸೊ ಯಾಕಂದರೆ ಆ ವಿಚಾರದಲ್ಲಿ ನೋಡೋದಾದರೆ ಪರಿಹಾರ ಭಾಗ ತುಂಬ ಮುಖ್ಯವಾಗುತ್ತೆ. ಎಲ್ಲನೂ ಕೂಡ 3-4 ತಿಂಗಳು ಅವಾಯ್ಡ್ ಮಾಡೋದ್ರಿಂದ ಒಂದು ಪರಿಹಾರ ಭಾಗವಾಗಿ ಮೀನರಾಶಿಯವರಿಗೆ ಕೆಲಸ ಮಾಡುತ್ತೆ. ಸೊ ಮುಂದಿನ ಭಾಗವಾಗಿ ನೋಡೋದಾದರೆ ಇದಕ್ಕೆ ನಿಮಗೆ ಪರಿಹಾರ ಅಂತ ನೋಡೋದು, ನಿಮಗೆ ಮೀನರಾಶಿಗೆ ರಾಶಾಧಿಪತಿಯಾದ ಗುರುವಿಗೆ ತುಂಬ ಮಿತ್ರವಾದ ಗ್ರಹ ಸೂರ್ಯಗ್ರಹ. ಅದಕ್ಕೆ ಆದಷ್ಟು ಆದಿತ್ಯ ಹೃದಯವನ್ನು ದಿನಾಲು ಆಗಲಿಲ್ಲ ಅಂದರೆ ಪ್ರತಿ ಭಾನುವಾರದಂದು ನೀವು ಎಷ್ಟು ಯಥೇಚ್ಛವಾಗಿ ಜಪ ಮಾಡೋದ್ರಿಂದ ಆದಿತ್ಯ ಹೃದಯವನ್ನು ಜಪ ಮಾಡಿ ಒಳ್ಳೆಯದು. ಯಾರಿಗೆ ಆದಿತ್ಯ ಹೃದಯ ಜಪ ಮಾಡೋಕ್ಕಾಗೋದಿಲ್ಲ, ಈಗ ಬರ್ತಾ ಇರೋ ಯೂಟ್ಯೂಬು ಅಥವಾ ಯಾವುದೋ ಒಂದು ಪ್ಲೇಯರಲ್ಲಿ MP3 ಪ್ಲೇಯರು ಅಥವಾ ಎಲ್ಲೋ ಒಂದು ಮ್ಯೂಸಿಕ್ ಕೇಳ್ತಾ ಇದ್ರೆ ಒಳ್ಳೆಯದಾಗುತ್ತೆ. ಆದಷ್ಟು ಸೂರ್ಯ ನಮಸ್ಕಾರವನ್ನು ಪ್ರತಿ ಭಾನುವಾರ ತಪ್ಪದೆ ಮಾಡಿ, ಇದು ಕೂಡ ಒಳ್ಳೆಯದು. ಮತ್ತು ಆದಷ್ಟು ಒಂದು ಅಮ್ಮನವರ ಆರಾಧನೆ ಮೀನರಾಶಿಯವರಿಗೆ ವಿಶೇಷವಾಗಿ ಹೇಳೋದಾದರೆ ಮೊದಲೇದಾಗಿ ಪಾರ್ವತಿ ದೇವಿಯ ಒಂದು ದೇವಸ್ಥಾನಕ್ಕೆ ಹೋಗ್ಬೋದು, ಅಥವಾ ಗಾಯತ್ರಿ ದೇವಿಯ ಆರಾಧನೆ ಮಾಡ್ಬೋದು, ಅಥವಾ ಲಲಿತಾ ಪರಮೇಶ್ವರಿ ಸ್ತೋತ್ರವನ್ನು ಹೇಳ್ಬೋದು. ಇದರ ಆರಾಧನೆ, ಈ ಒಂದು ದೇವಿಯ ಆರಾಧನೆ ಒಂದು ಮಂಗಳವಾರ ಶುಕ್ರವಾರ ಮಾಡೋದ್ರಿಂದ ಮೀನರಾಶಿಯವರಿಗೆ ಒಳ್ಳೆಯದಾಗುತ್ತೆ. ಆದಷ್ಟು ಮಂಗಳವಾರ ಶುಕ್ರವಾರ ದೇವಿಯ ಆರಾಧನೆ ಜೊತೆಗೆ ದೇವಿಯ ದುರ್ಗಾ ಸ್ತೋತ್ರ ಓಂ ರೀಂ ದುಂ ದುರ್ಗೆ ನಮಃ ಅಂತ ಬರುತ್ತೆ, ಮೀನರಾಶಿಯವರು ಅದನ್ನು ಕೂಡ ಮಾಡ್ಕೊಳ್ಳಿ ಅಂತ ನಮ್ಮ ವೀಕ್ಷಕರಲ್ಲಿ ಹೇಳ್ತಾ ಇದ್ದೀನಿ. ಸೊ ಅದು ಕೂಡ ಒಳ್ಳೆಯದಾಗುತ್ತೆ. ಆದಷ್ಟು ಎಲ್ಲಿ ನಿಮಗೆ ನಿಮ್ಮ ಮನೆಯ ಸುತ್ತಮುತ್ತ ದೇವಸ್ಥಾನಕ್ಕೆ ಹೋದಾಗ ಎಲ್ಲೂ ಬಡಬಗ್ರು ಇರ್ತಾರೋ ಅವರಿಗೆ ಒಂದು ಹಸಿ ಹಾಲನ್ನು ಕೊಡುವಂಥದ್ದು, ಅಂದರೆ ಒಂದು ನಂದಿನಿ ಮಿಲ್ಕ್ ಪಾಕೆಟ್ ಅಂತ ಹೇಳ್ತಾರೆ, ಆ ಥರ ಹಸಿ ಹಾಲು ಅಂದರೆ ಕಟ್ ಮಾಡದಿರುವಂಥ ಒಂದು ಮಿಲ್ಕ್ ಪಾಕೆಟ್ನ ಕೊಡುವಂಥದ್ದು, ಆದಷ್ಟು ಒಂದು ಚಿತ್ರಾನ್ನ ಕೊಡುವಂಥದ್ದು, ಮತ್ತು ಬಿಳಿ ಬಟ್ಟೆಯನ್ನು ಶುಕ್ರವಾರ ಕೊಡೋದ್ರಿಂದ ಒಳ್ಳೆಯದಾಗುತ್ತೆ. ಇಷ್ಟೆಲ್ಲ ಮಾಡೋಕ್ಕಾಗಲ್ಲ, ಇನ್ನೂ ಸ್ವಲ್ಪ ಸಿಂಪಲ್ ಪರಿಹಾರ ನೋಡೋದಾದರೆ ಪ್ರತಿ ಮಂಗಳವಾರದ ದಿನ ಯಾವುದೇ ಒಂದು ಸಿಹಿ ತಿಂಡಿಯನ್ನು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಮೀನರಾಶಿಯವರು ಕೊಡಿ, ಅದು ಕೂಡ ಒಳ್ಳೆಯದಾಗುತ್ತೆ. ಮತ್ತು ಇನ್ನೊಂದು ಸಿಂಪಲ್ ಟಿಪ್ ಏನು ಅಂತಂದರೆ, ಆದಷ್ಟು ಈ ವರ್ಷದಲ್ಲಿ ನಿಮ್ಮ ಟೈಮ್ ಆದಷ್ಟು ಚೆನ್ನಾಗಿರಬೇಕು ಅಂತಂದರೆ ಹೆಚ್ಚು ಯಥೇಚ್ಛವಾಗಿ ನಿಮ್ಮ ಟೈಮ್ ಸರಿಯಾಗಿರ್ಬೇಕಂದ್ರೆ ನಾವು ಕಟ್ಟಿರುವಂಥ ರಿಸ್ಟ್ ವಾಚಸ್ ಆಗಿರ್ಬೋದು, ಗೋಡೆಯಲ್ಲಿರುವ ಒಂದು ಕ್ಲಾಕ್ ಆಗಿರ್ಬೋದು, ಅದು ಯಾವತ್ತೂ ನಿಲ್ಲದೆ ಇರೋಂಗೆ ಮೀನರಾಶಿಯವರು ಈ ವರ್ಷವಿಡೀ ನೋಡ್ಕೊಳ್ಳಿ. ಯಾವುದೇ ಗಡಿಯಾರ ನಿಂತ್ಕೊಂಡ್ರೆ ಅದಕ್ಕೆ ಇಮಿಡಿಯೇಟ್ ಆ ಬ್ಯಾಟ್ರಿ ಅಥವಾ ಶೆಲ್ ಅಂತ ಏನಿರ್ತೀವಿ ಅದನ್ನು ನೀವು ಬದಲಾವಣೆ ಮಾಡಿ. ಇದು ತುಂಬ ಮುಖ್ಯವಾಗಿರುವಂಥ ಪರಿಹಾರವಾಗಿದೆ ಮೀನರಾಶಿಯವರಿಗೆ.
ನೋಡಿದ್ರಲ್ಲ ವೀಕ್ಷಕರೇ, 2025 ಮೀನ ರಾಶಿಯವರ ಸಂಪೂರ್ಣ ಭವಿಷ್ಯ, ಅವರ ಆರೋಗ್ಯ, ವ್ಯಾಪಾರ, ವಹಿವಾಟು ಇದೆಲ್ಲದನ್ನ ಕೂಡ ಗುರುಜಿ ಅವರು ನಮಗೆ ತಿಳಿಸ್ಕೊಟ್ರು. ಗುರುಜಿ, ನಮಗೆ ಇಷ್ಟೆಲ್ಲ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಹಾಗೆ ಗುರುಜಿ ಅವ್ರನ್ನ ಸಂಪರ್ಕ ಮಾಡಬೇಕು ಅಂತ ಅಂದರೆ ಕೆಳಗೆ ಕಾಣ್ತಾ ಇರುವಂತಹ ನಂಬರ್ಗೆ ಕಾಲ್ ಮಾಡಿ ಅವ್ರನ್ನ ಸಂಪರ್ಕ ಮಾಡ್ಬೋದು. ಹಾಗೆ ವಿಶೇಷವಾಗಿ 2025 ವಿಶೇಷವಾದ ವರ್ಷ ಭವಿಷ್ಯ ರಿಪೋರ್ಟನ್ನು ಉಚಿತವಾಗಿ ನೀವು ಗುರುಜಿ ಅವರಿಂದ ಪಡೆದುಕೊಳ್ಬಹುದು. ನೋಡ್ತಿರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಪ್ರಜಾಶಕ್ತಿ ಟಿವಿ, ಇದು ನಿಮ್ಮ ಧ್ವನಿ.